ನೀವೇ ಭರವಸೆ ಕೊಟ್ಟಿದ್ರಿ 4 ತಿಂಗಳಲ್ಲಿ ರಸ್ತೆ ಮಾಡಿಸ್ಬಿಡ್ತೀನಿ. ಯಾವ ರಸ್ತೆ? ಗೋಲ್ಡ್ ಬಜಾರ್ ರಸ್ತೆ, ಹಾಗೆ ಅದ್ರ ಜೊತೆಯಲ್ಲಿ ಮತ್ತೊಂದೆರಡು ರಸ್ತೆ, ಬಜಾರ್ ರಸ್ತೆ, ಹಾಗೆ ಗೋಲ್ಡ್ ಮಾರ್ಕೆಟ್ ರಸ್ತೆ. 6 ತಿಂಗಳಾಯ್ತು ಪ್ರದೀಪ್ ಈಶ್ವರ್ ಅವರು ಭರವಸೆ ಕೊಟ್ಟು, ಇನ್ನೂ ಕೂಡ ಆಗಿಲ್ಲ. ನಮ್ ತಿಥಿಕರ್ ನಾವೇ ಓದ್ದಂಗಿದೆ. 4 ತಿಂಗಳು ಡೆಡ್ ಲೈನ್ ನೀವೇ ಕೊಟ್ಟಿದ್ರಂತೆ. ಮೇಡಮ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ನಮ್ಮ ಮಾವ ಏನಾದ್ರೂ FD ಸೆಕ್ರೆಟರಿ ಆಗಿದ್ರೆ ನೀವ್ ಹಿಂಗೆ ಡೈಲಾಗ್ ಹೊಡೆಯೋಕ್ ಮುಂಚೆ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ಸರ್? ಡೈಲಾಗ್ ಅಂದ್ರೆ 4 ತಿಂಗಳ ಡೆಡ್ ಲೈನ್, 4 ತಿಂಗಳ ಡೆಡ್ ಲೈನ್ ಡೈಲಾಗ್ ಹೊಡೆಯೋಕ್ ಮುಂಚೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ? ನೋ ಮೇಡಮ್, ನೋ. ಅಲ್ಲ, ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಅಣ್ಣ 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 ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿ. ಕೋರ್ಟ್ ಅಲ್ಲಿ ಅದು ಕೇಳ್ಬಿಡಿ ಅಣ್ಣ. ಬಜಾರ್ ರಸ್ತೆ, ಆ ರಸ್ತೆ ಆಲ್ರೆಡಿ ನಾವು 60 ರಿಂದ 70 ಅಡಿ ಹೊಡಿಬೇಕು ಅಂತ ಎಲ್ಲಾ ವರ್ತಕರು. ಇದರಿಂದ ಪ್ರದೀಪ್ ಈಶ್ವರ್ ಅವರು ಕಲ್ತ ಪಾಠ. ಹಾಗಾದ್ರೆ ರಾಜಕಾರಣಿಯಾಗಿ 4 ತಿಂಗಳು ಡೆಡ್ ಲೈನ್ ಕೊಟ್ಟು ಡೈಲಾಗ್ ಹೊಡೆಯೋದು ಸುಲಭ, ಆದ್ರೆ ಡೆಲಿವರಿ ಮಾಡೋದು ಕಷ್ಟ ಇದೆ ಅಂತ ಕಲ್ತರ. ಸಾರ್, ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ನಾನು ಒಳಗಡೆಯಿಂದ ಇನ್ಸ್ಪೈರ್ ಆದವನ್ ಸರ್. ಮೇಡಮ್, 4 ತಿಂಗಳಲ್ಲಿ ಎಲ್ಲಾ ಅಂಗಡಿಗಳವ್ರನ್ನ ಮನವೊಲಿಸಿದಿರಿ. ಇದು ಹಿಂದೆ ಇದ್ದವ್ರ ಕೈಲಿ 10 ವರ್ಷ ಆಗಿರ್ಲಿಲ್ಲ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. MG ರಸ್ತೆ ಅಂತ ಒಂದಿದೆ, ಅದನ್ನ ಮುಟ್ಟಿದ್ರೆ 10,000 ಓಟ್ ಹೋಗುತ್ತೆ ಅಂತ ಹಳೆ ಸಂಸದರು 2007 ನಲ್ಲಿ ಅಪ್ರೂವ್ ಸಿಕ್ಕಿದ್ದು. ಆ ದಾರಿಯಲ್ಲಿ 10-20 ಸಾವಿರ ಓಟ್ ಹಾಳಾಗುತ್ತೆ ಅಂತ ಹೋದ್ರು. ನಾನು ಹಿಂದೆ ಮುಂದೆ ನೋಡದೆ MG ರೋಡ್ ನೋಡ್ದಾಕಿದ್ದೀನಿ. ನಮ್ಮ ನೋವು ಅರ್ಥ ಆಯ್ತದ ನಿಮ್ಗೆ? ನಿಮ್ಮದೇ ಕ್ಷೇತ್ರದ ಜನ ಮತ್ತೊಂದು ಪ್ರಶ್ನೆ ಕೇಳು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಹೂವಿನ ಮಾರ್ಕೆಟ್ 2.5 ವರ್ಷ ಆಯ್ತು ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ ಭರವಸೆ ಕೊಟ್ಟಿದ್ರು, ಅದನ್ನ ಏನೋ ಒಂದು ಗತಿ ಕಾಣಿಸ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ಯಾಕೋ ಅದ್ರ ಬಗ್ಗೆ ಮರ್ತು ಬಿಟ್ಟಿದ್ದಾರೆ, ನೆನಪು ಮಾಡಿ ಅವ್ರಿಗೆ ಅಂತ ಹೇಳಿ. ಎಲ್ಲಿದ್ದೀಯಣ್ಣ ನೀನ್ ಬರ್ಬೇಕಣ್ಣ, ನೀನು ನಮ್ಮ ಕಷ್ಟನ ನೋಡ್ಬೇಕಣ್ಣ. ಹೆಂಗಿದೆ ಅಂದ್ರೆ, ಮೊದಲನೇ ದಿನ ಎಕ್ಸಾಮ್ ಹೋಗಿ ಸೆಕೆಂಡ್ ಡೇ ಎಲ್ಲಿ ಎಕ್ಸಾಮ್ ಡಿಸ್ಟಿಂಕ್ಷನ್ 2.5 ವರ್ಷ ಇಸ್ ನಾಟ್ ದ ಸೆಕೆಂಡ್ ಡೇ ಸರ್. ನೋ ಮೇಡಮ್, ಇದು ನಮಗೆ ಲಾಸ್ಟ್ ಬಜೆಟ್ ಅಲ್ಲಿ ಡಿಕ್ಲೇರ್ ಆಯ್ತು. ನಿಮಗೆ ಟೈಮ್ ಲೈನ್ ಹೇಳ್ಬಿಡ್ತೀನಿ. ಬಜೆಟ್ ಆಗಿ ಎಷ್ಟು ತಿಂಗಳು? ನೋ ಮೇಡಮ್, ಬಜೆಟ್ ಅಲ್ಲಿ ಡಿಕ್ಲೇರ್ ಆಯ್ತು 140 ಕೋಟಿ. ಆದ್ರೆ ಬಜೆಟ್ ಅಲ್ಲಿ ಏನ್ ಡಿಕ್ಲೇರ್ ಮಾಡೋದು ಅಂದ್ರೆ, ಮೇಡಮ್ 140 ಕೋಟಿ ಯಾಕೆ ಕೇಳಿದೀವಿ ಅಂದ್ರೆ, ನೆಕ್ಸ್ಟ್ 25 ಇಯರ್ಸ್ ಗೆ ಪ್ರೊಜೆಕ್ಷನ್ ನೋಡ್ತಾ ಇದೀವಿ ನಾವು. ಮಾತೇ ಇಲ್ಲ. ಪ್ರದೀಪ್ ಈಶ್ವರ್ ಕೆಲಸಗಳು ಉಳಿಯುತ್ತವೆ, ಟೀಕೆಗಳು ಸಾಯುತ್ತವೆ. ಇದು DK ಶಿವಕುಮಾರ್ ಅವರು ಒಂದ್ಸಲ ಹೇಳಿದ್ರು. ಪ್ರದೀಪ್ ಈಶ್ವರಣ್ಣ ಅವರು ಏನ್ ಹೇಳಿದ್ರು ಅದು ಮಾಡೋದಕ್ಕೂ ರೆಡಿ. ಟೀಕೆಗಳು ಏನ್ ಸರ್ ಅದು? ಈಗ ನಾನ್ ಕೊಡ್ತೀನಿ ನೋಡಿ ಕೌಂಟ್ರು, ಬೆಚ್ಚೆ ಬದ್ ಬಿಡ್ಬೇಕು ಮೇಡಮ್. ಟೀಕೆಗಳೇನು ಅಂತಂದ್ರೆ, ನೀವು ಹೇಳಿದ್ದು ಪೂರ್ತಿ ಸೆಂಟೆನ್ಸ್ ಏನು? ಟೀಕೆಗಳು ಸಾಯುತ್ತವೆ ಅಂತ. ಟೀಕೆ ಅವರು ಮಾಡಬಾರ್ದು ಸರ್. ಸರ್, ಅವ್ರು ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು